ನನ್ನ ಜಮೀನಿನಲ್ಲಿ ಮಾವು ಮತ್ತು ಪೇರಳೆ ತೋಟವಿತ್ತು. ನಾನು ಒಬ್ಬಂಟಿಯಾಗಿದ್ದೆ. ನನ್ನ ಹೆಂಡತಿ ತೀರಿಕೊಂಡಿದ್ದಳು. ಮಾವಿನ ತೋಟದಲ್ಲಿ ಕಳೆ ತೆಗೆಯಲು ನನಗೆ ಕೆಲವು ಮಹಿಳೆಯರು ಬೇಕಾಗಿದ್ದರು. ಹಾಗಾಗಿ ನಾನು ಹತ್ತಿರದ ಹಳ್ಳಿಗೆ ಮಹಿಳೆಯರನ್ನು ಹುಡುಕಲು ಹೋದೆ. ಆದ್ರೆ ನನಗೆ ಒಬ್ಬ ಮಹಿಳೆ ಮಾತ್ರ ಸಿಕ್ಕಳು. ಅವಳು ತುಂಬಾ ಸುಂದರವಾಗಿದ್ದಳು. ಅವಳಿಗೆ ಸುಮಾರು 27 ಅಥವಾ 28 ವರ್ಷ ವಯಸ್ಸಾಗಿರಬೇಕು. ಅವಳು ವಿಧವೆಯಾಗಿದ್ದಳು. ನಾನು ಅವಳನ್ನು ತೋಟಕ್ಕೆ ಕರೆದುಕೊಂಡು ಹೋಗಿಬಿಡುತ್ತಿದ್ದೆ. ಒಂದು ಮಧ್ಯಾಹ್ನ ಹೊಲದಲ್ಲಿ ಬೇರೆ ಯಾರೂ ಇರಲಿಲ್ಲ. ಅವಳು ಮತ್ತು ನಾನು ಮಾತ್ರ ಇದ್ದೆವು. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಗಣೇಶ್. ನಾನು ಕೆಲವು ವರ್ಷಗಳ ಹಿಂದೆ ಮದುವೆಯಾದೆ. ನನ್ನ ಹೆಂಡತಿಯ ಹೆಸರು ಸೇಜಲ್. ಅವಳು ತುಂಬಾ ಸುಂದರವಾಗಿದ್ದಳು. ಆದ್ರೆ ಅವಳು ಸಣ್ಣ ಅನಾರೋಗ್ಯದಿಂದ ನಿಧನರಾದರು. ನಾನು ಅವಳನ್ನು ಮೊದಲು ನೋಡಿದ ದಿನ ನನಗೆ ಇನ್ನೂ ನೆನಪಿದೆ. ನಾನು ಅವಳ ಮನೆಗೆ ಸಂಬಂಧಿಯಾಗಿ ಹೋಗಿದ್ದೆ. ನನ್ನ ಪೋಷಕರು ಮತ್ತು ಇತರ ಕೆಲವು ಸಂಬಂಧಿಕರು ನನ್ನೊಂದಿಗಿದ್ದರು. ಅವಳು ಚಹಾ ತಂದಾಗ ನಾನು ಅವಳನ್ನು ಮೊದಲ ಬಾರಿಗೆ ನೋಡಿದೆ. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ಹಸಿರು ಸೀರೆ ಧರಿಸಿದ್ದಳು. ಅವಳ ಕಿವಿಯಲ್ಲಿ ಕಿವಿಯೋಲೆಗಳು ಮತ್ತು ಹಣೆಯ ಮೇಲೆ ಸಣ್ಣ ಬಿಂದಿ ಇತ್ತು. ಅವಳು ಉದ್ದವಾದ ನೇರವಾದ ಮೂಗು, ಹೊಂಬಣ್ಣದ ಮೈಬಣ್ಣ, ಪರಿಪೂರ್ಣ ಎತ್ತರ ಮತ್ತು ರೇಷ್ಮೆಯಂತಹ ಕಪ್ಪು ಕೂದಲನ್ನು ಹೊಂದಿದ್ದಳು. ಅವಳು ನಿಜವಾಗಿಯೂ ಸುಂದರವಾಗಿದ್ದಳು. ಮೊದಲ ನೋಟದಲ್ಲೇ ನಾನು ಅವಳನ್ನು ಪ್ರೀತಿಸುತ್ತಿದ್ದೆ. ಅವಳು ನನ್ನ ಮನೆಗೆ ಬಂದಾಗ ನಾನು ಅವಳನ್ನು ರಾಜಕುಮಾರಿಯಂತೆ ನಡೆಸಿಕೊಂಡೆ. ಅವಳಿಗೆ ಏನು ಬೇಕೋ ಅದನ್ನು ತರುತ್ತಿದ್ದೆ. ನಾನು ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದೆ ಮತ್ತು ಅವಳು ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ನಾನು ಅವಳನ್ನು ತುಂಬಾ ನೋಡಿಕೊಂಡೆ. ನಾನು ಹೊಲಗಳಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೆ. ಆದರೆ ನಾನು ಅವಳನ್ನು ಎಂದಿಗೂ ಹೊಲಗಳಿಗೆ ಕರೆದೊಯ್ಯಲಿಲ್ಲ. ಅವಳು ಯಾವಾಗಲೂ ಮನೆಯಲ್ಲಿಯೇ ಇದ್ದಳು. ಆದರೆ ಇದ್ದಕ್ಕಿದ್ದಂತೆ ಅವಳು ಅನಾರೋಗ್ಯಕ್ಕೆ ಒಳಗಾದಳು ಮತ್ತು ಅದೇ ಕಾಯಿಲೆಯಿಂದ ಸತ್ತಳು. ನಮಗೆ ಮಕ್ಕಳಿರಲಿಲ್ಲ. ನಾನು ಸಂಪೂರ್ಣವಾಗಿ ಒಂಟಿಯಾಗಿದ್ದೆ. ಈ ಒಂಟಿತನದಲ್ಲಿ 1-2 ವರ್ಷಗಳು ಕಳೆದವು. ನನ್ನ ತಿನ್ನುವುದು, ಕುಡಿಯುವುದು ಮತ್ತು ದೈನಂದಿನ ದಿನಚರಿ ಎಲ್ಲವೂ ಅಸ್ತವ್ಯಸ್ತವಾಯಿತು. ನಾನು ಹಲವಾರು ಹುಡುಗಿಯರನ್ನು ನೋಡಿದೆ. ಆದ್ರೆ ನನಗೆ ಒಂದು ತೋಟವಿದ್ದ ಕಾರಣ ನಾನು ಮರುಮದುವೆಯಾಗಲು ಸಾಧ್ಯವಾಗಲಿಲ್ಲ. ಜನರು ಆಶ್ಚರ್ಯಪಟ್ಟರು. ಇದನ್ನು ಯಾರು ಮಾಡುತ್ತಾರೆ? ಈ ಒಬ್ಬ ಅಥವಾ ಆ ಒಬ್ಬ ತುಂಬಾ ವಯಸ್ಸಾಗಿದೆ. ನಮ್ಮ ಮಗಳು ಬಳಲುತ್ತಾಳೆ ಎಂದು ಅವರು ಭಾವಿಸಿದ್ದರು. ಈಗ ನನಗೆ 34 ವರ್ಷ ಮತ್ತು ನಾನು ಇನ್ನೂ ಒಂಟಿಯಾಗಿದ್ದೇನೆ. ನಾನು ಕೃಷಿ ಮಾಡುತ್ತೇನೆ. ನಾನು ಮಾವಿನ ತೋಟ ಮತ್ತು ಪೇರಳ ತೋಟವನ್ನು ನೆಟ್ಟಿದ್ದೇನೆ. ನಾನು ತುಂಬಾ ಚೆನ್ನಾಗಿ ಕೃಷಿ ಮಾಡುತ್ತೇನೆ. ಆದ್ರೆ ನಾನು ಅದನ್ನು ಒಬ್ಬಂಟಿಯಾಗಿ ಮಾಡಲು ಸಾಧ್ಯವಿಲ್ಲ. ಅದಕ್ಕಾಗಿಯೇ ನಾನು ಕೆಲವು ಕಾರ್ಮಿಕರನ್ನು ನೇಮಿಸಿಕೊಳ್ಳಬೇಕು. ಹತ್ತಿರದಲ್ಲಿ ಒಂದು ಹಳ್ಳಿ ಇದೆ ಮತ್ತು ನಾನು ಅಲ್ಲಿಂದ ಮಹಿಳೆಯರನ್ನು ಕರೆಯಬೇಕು. ಒಂದು ದಿನ ನಾನು ಆ ಹಳ್ಳಿಗೆ ಹೋದೆ. ನನ್ನ ಬಳಿ ದ್ವಿಚಕ್ರ ವಾಹನವಿದೆ. ಹೊಲಗಳಲ್ಲಿ ಕೆಲಸ ಮಾಡಲು ಯಾರಾದರೂ ಮಹಿಳೆಯರು ಲಭ್ಯವಿದೆಯೇ ಎಂದು ನಾನು ಕೇಳಿದೆ. ಒಬ್ಬ ವ್ಯಕ್ತಿ, ಮುಂದೆ ಒಂದು ಗುಡಿಸಲು ಇದೆ. ಅಲ್ಲಿ ಒಬ್ಬ ವಿಧವೆ ವಾಸಿಸುತ್ತಾಳೆ. ಅವಳನ್ನು ಕೇಳಿ, ಬಹುಶಃ ಅವಳು ಕೆಲಸ ಮಾಡಲು ಸಿದ್ಧಳಾಗುತ್ತಾಳೆ ಎಂದು ಹೇಳಿದನು. ನಾನು ಗುಡಿಸಲಿಗೆ ಹೋಗಿ ಬಾಗಿಲು ತಟ್ಟಿದೆ. ನಂತರ ಸುಮಾರು 28 ಅಥವಾ 29 ವರ್ಷ ವಯಸ್ಸಿನ ಒಬ್ಬ ಸುಂದರ ಯುವತಿ ಹೊರಗೆ ಬಂದಳು. ಅವಳು ವಿಧವೆಯಂತೆ ಕಾಣುತ್ತಿದ್ದಳು. ಆದ್ರೆ ಅವಳು ತುಂಬಾ ಸುಂದರವಾಗಿದ್ದಳು. ನಾನು, ನನ್ನ ಹೊಲ ಹತ್ತಿರದಲ್ಲಿದೆ. ಹೊಲಗಳಲ್ಲಿ ಕೆಲಸ ಮಾಡಲು ನನಗೆ ಒಬ್ಬ ಮಹಿಳೆ ಬೇಕು. ನೀವು ಬರಬಹುದೇ? ಅವಳು, ಹೌದು, ಕೂಲಿ 250 ರೂಪಾಯಿಗಳು ಎಂದು ಹೇಳಿದಳು. ನಾನು, ಸರಿ ಎಂದು ಹೇಳಿದೆ. ನಾನು ಇತರ 1-2 ಮಹಿಳೆಯರೊಂದಿಗೆ ಮಾತನಾಡಿದೆ. ಆದ್ರೆ ಅವರಿಗೆ ಸಮಯವಿರಲಿಲ್ಲ. ಆ ಯುವತಿ ಮಾತ್ರ ಒಪ್ಪಿಕೊಂಡಳು. ಅವಳು, ನಾನು ಒಬ್ಬಂಟಿಯಾಗಿ ಬರಲು ಸಾಧ್ಯವಿಲ್ಲ. ಯಾರಾದರೂ ನನ್ನೊಂದಿಗೆ ಇರಬೇಕು. ಇಲ್ಲದಿದ್ದರೆ ನೀವು ನನ್ನನ್ನು ಕರೆದುಕೊಂಡು ಹೋಗಬೇಕಾಗುತ್ತದೆ. ಏಕೆಂದರೆ ನಿಮ್ಮ ಹೊಲ ಇಲ್ಲಿಂದ ದೂರದಲ್ಲಿದೆ. ಸುಮಾರು 1.5 ಕಿಲೋಮೀಟರ್ ದೂರ ಇದೆ. ಹಾಗಾಗಿ ನೀನು ನನ್ನನ್ನು ಕರೆದುಕೊಂಡು ಹೋಗಲು ಬಂದರೆ ನಾನು ಬರುತ್ತೇನೆ. ಒಬ್ಬ ಮಹಿಳೆ ಒಬ್ಬಂಟಿಯಾಗಿ ಪ್ರಯಾಣಿಸುವುದು ಸರಿಯಲ್ಲ. ನಾನು ನಿನ್ನನ್ನು ಕರೆದುಕೊಂಡು ಹೋಗಿ ಬಿಡುತ್ತೇನೆ ಎಂದು ಹೇಳಿದೆ. ಅವಳು ಒಪ್ಪಿಕೊಂಡಳು. ಮರುದಿನ ಬೆಳಿಗ್ಗೆ 9:15ಗೆ ನಾನು ಅವಳನ್ನು ಕರೆದುಕೊಂಡು ಹೋಗಲು ಹೋದೆ. ನನಗೆ ಕೆಲಸಕ್ಕೆ ನಿಗದಿತ ಸಮಯವಿತ್ತು. ನಾನು ಸ್ವಲ್ಪ ಬೇಗ ಬಂದೆ. ಅವಳು ನನ್ನನ್ನು ಒಳಗೆ ಆಹ್ವಾನಿಸಿದಳು. ನಾನು ಅವಳನ್ನು ಕುಳಿತುಕೊಳ್ಳಲು ಹೇಳಿದೆ. ಅವಳು ನನಗೆ ಚಹಾ ಮಾಡಿಕೊಟ್ಟಳು. ನಂತರ ನಾನವಳನ್ನು, ನಿನ್ನ ಹೆಸರೇನು ಎಂದು ಕೇಳಿದೆ. ಅವಳು, ನನ್ನ ಹೆಸರು ರೋಹಿಣಿ ಎಂದು ಉತ್ತರಿಸಿದಳು. ಸ್ವಲ್ಪ ಸಮಯದ ನಂತರ ಚಹಾ ಮತ್ತು ಎಲ್ಲವೂ ಮುಗಿದಿತ್ತು. ನಂತರ ಅವಳು ಊಟವನ್ನು ಪೆಟ್ಟಿಗೆಯಲ್ಲಿ ಪ್ಯಾಕ್ ಮಾಡಿದಳು ಮತ್ತು ನಾವಿಬ್ಬರೂ ಹೊರಗೆ ಬಂದೆವು. ನಾನು ಕಾರನ್ನು ಸ್ಟಾರ್ಟ್ ಮಾಡಿದೆ. ಅವಳು ಒಳಗೆ ಹೋದಳು. ಆದ್ರೆ ನನ್ನಿಂದ ಸ್ವಲ್ಪ ದೂರವಿದ್ದಳು. ನಾನು ಕಾರನ್ನು ಓಡಿಸುತ್ತಿದ್ದೆ, ಅವಳತ್ತ ನೋಡುತ್ತಾ. ಅವಳ ಸುಂದರ ಮುಖ ಕನ್ನಡಿಯಲ್ಲಿ ತುಂಬಾ ಸುಂದರವಾಗಿತ್ತು. ನಾನು ಅವಳನ್ನು ತೋಟಕ್ಕೆ ಕರೆದೊಯ್ದೆ. ನಾನು ಅವಳಿಗೆ ನನ್ನ ತೋಟವನ್ನು ತೋರಿಸಿದೆ. ಮಾವಿನ ತೋಟದಲ್ಲಿ ಸಾಕಷ್ಟು ಹುಲ್ಲು ಬೆಳೆಯುತ್ತಿತ್ತು.
ಅದನ್ನೇ ನಾನು ಕೊಯ್ಯಬೇಕಾಗಿತ್ತು. ನಾನು ಅವಳಿಗೆ ನನ್ನ ಇಡೀ ತೋಟವನ್ನು ತೋರಿಸಿದೆ. ಅವಳಿಗೆ ನನ್ನ ಕೃಷಿ ತುಂಬಾ ಇಷ್ಟವಾಯಿತು. ನಂತರ ಅವಳು ಎಂದಿನ ಕೆಲಸ ಮಾಡಲು ಪ್ರಾರಂಭಿಸಿದಳು. ಈಗ ನಾನು ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ಆ ಮಹಿಳೆಯನ್ನು ಹೊಲದಲ್ಲಿ ಒಂಟಿಯಾಗಿ ಬಿಡುವುದು ಸೂಕ್ತವಲ್ಲ. ನಾನು ಕುಡುಗೋಲು ಮತ್ತು ಗುದ್ದಲನ್ನು ತೆಗೆದುಕೊಂಡು ಅವಳೊಂದಿಗೆ ಹೊಲದಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದೆ. ಅವಳು ಸ್ವಭಾವದಿಂದ ತುಂಬಾ ಮಾತನಾಡುವವಳು. ಅವಳು ಬಹಳಷ್ಟು ಮಾತನಾಡುತ್ತಿದ್ದಳು. ಅವಳೊಂದಿಗೆ ಮಾತನಾಡುವುದು ಸಂತೋಷವಾಗಿತ್ತು. ಅವಳು ಕೆಲಸದಲ್ಲಿಯೂ ತುಂಬಾ ವೇಗವಾಗಿದ್ದಳು. ಅವಳು ನನ್ನ ಮುಂದೆ ಹುಲ್ಲು ಕತ್ತರಿಸುತ್ತಿದ್ದಳು. ನನಗೆ ಅದು ಅಭ್ಯಾಸವಿರಲಿಲ್ಲ. ಆದರೂ ನಾನು ಅವಳೊಂದಿಗೆ ಕೆಲಸ ಮಾಡಿದೆ. ಮಧ್ಯಾಹ್ನವಾಗಿತ್ತು. ನಮ್ಮ ಬಾವಿಯಿಂದ ನಮಗಿಬ್ಬರಿಗೂ ಕುಡಿಯುವ ನೀರು ತರುತ್ತಿದ್ದೆ. ನಂತರ ನಾವು ತಿನ್ನಲು ಕುಳಿತೆವು. ನಾನು ಆಹಾರ ತರಲು ಮರೆತು ಹೋಗಿದ್ದೆ. ನಂತರ ಅವಳು, ಬಾ, ಇಬ್ಬರೂ ಸ್ವಲ್ಪ ತಿನ್ನೋಣ ಎಂದು ಹೇಳಿದಳು. ಅವಳು ನನಗೆ ರೊಟ್ಟಿ, ಹಸಿರುಮೆಣಸಿನಕಾಯಿ ಚಟ್ನಿ ಮತ್ತು ಕೆಲವು ತರಕಾರಿಗಳೊಂದಿಗೆ ಒಂದು ತಟ್ಟೆಯನ್ನು ಕೊಟ್ಟಳು. ಅವಳು ತುಂಬಾ ಒಳ್ಳೆಯ ಊಟವನ್ನು ಬಡಿಸಿದಳು. ಹೊಲದಲ್ಲಿ ಆಹಾರ ಸ್ವಲ್ಪ ಹೆಚ್ಚಾಗಿತ್ತು ಮತ್ತು ಕಠಿಣ ಪರಿಶ್ರಮದ ನಂತರ ಹಸಿವು ಇನ್ನೂ ಹೆಚ್ಚಾಯಿತು. ನನಗೆ ತೃಪ್ತಿಯಾಗಲಿಲ್ಲ. ನನಗೆ ಇನ್ನೂ ಹಸಿವಾಗಿತ್ತು. ಆದರೆ ನಾನು ಪಾತ್ರೆಯನ್ನು ತರಲು ಮರೆತು ಹೋಗಿದ್ದೆ. ಆದ್ದರಿಂದ ಅದು ಸಾಧ್ಯವಾಗಲಿಲ್ಲ. ನಿಧಾನವಾಗಿ 1-2 ದಿನಗಳು ಕಳೆದವು. ಅರ್ಧದಷ್ಟು ಹೊಲವು ತೆರವಾಗಿತ್ತು. ಕ್ರಮೇಣ ನಾವು ಚೆನ್ನಾಗಿ ಪರಿಚಯರಾದೆವು. ಅವಳು ನನ್ನನ್ನು ಕೇಳಿದಳು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ? ನಾನು ಹೇಳಿದೆ, ನಾನು ಕೆಲವು ವರ್ಷಗಳ ಹಿಂದೆ ಮದುವೆಯಾದೆ. ನನ್ನ ಹೆಂಡತಿ ತೀರಿಕೊಂಡಳು. ಈಗ ನಾನು ಒಬ್ಬಂಟಿಯಾಗಿ ವಾಸಿಸುತ್ತಿದ್ದೇನೆ. ಇದು ನನ್ನ ತೋಟ. ನಾನು ಎಲ್ಲ ಕೆಲಸಗಳನ್ನು ಒಬ್ಬಂಟಿಯಾಗಿ ಮಾಡುತ್ತೇನೆ. ನಾನು ಅನೇಕ ಮಹಿಳೆಯರನ್ನು ನೋಡಿದ್ದೇನೆ, ಆದರೆ ನನಗೆ ಯಾರೂ ಸಿಕ್ಕಿಲ್ಲ. ನಾವು ಮಾತನಾಡುತ್ತಿರುವಾಗ ನಾನು ಅವಳ ಬಗ್ಗೆ ಕೇಳಿದೆ. ಅವಳು ಹೇಳಿದಳು, ನಾನು ನಿಮ್ಮಂತೆಯೇ ಮದುವೆಯಾಗಿದ್ದೆ. ನನ್ನ ಗಂಡ ಅದೇ ರೀತಿ ಸತ್ತನು. ಅವನು ಎಲ್ಲಿಗೆ ಹೋದನು, ನನಗೆ ಏನೂ ತಿಳಿಯಿಲ್ಲ. ನಾವು ಮದುವೆಯಾಗಿ 89 ವರ್ಷಗಳಾಗಿವೆ, ಆದರೆ ಅವನು ಹಿಂತಿರುಗಲಿಲ್ಲ. ಕೆಲವರು ಅವನಿಗೆ ಅಪಘಾತ ಸಂಭವಿಸಿ ಸತ್ತನೆಂದು ಹೇಳುತ್ತಾರೆ. ನಂತರ ಹೇಗೋ ನಾವು ಹೆಚ್ಚು ಪರಿಚಿತರಾದೆವು. ನಾವು ಸ್ನೇಹಿತರಂತೆ ಮಾತನಾಡುತ್ತಿದ್ದೆವು. ನಮ್ಮ ನಡುವೆ ಒಂದು ಆಕರ್ಷಣೆ ಬೆಳೆಯಲು ಪ್ರಾರಂಭಿಸಿತು. ರೋಹಿಣಿ ತುಂಬಾ ಸುಂದರವಾಗಿದ್ದಳು. ನಾನು ಅವಳನ್ನು ಎತ್ತಿಕೊಂಡು ಪ್ರತಿದಿನ ನನ್ನ ಕಾರಿನಲ್ಲಿ ಬಿಡುತ್ತಿದ್ದೆ. ಆರಂಭದಲ್ಲಿ ಅವಳು ಕಾರು ಹತ್ತಿದಾಗ ಅವಳು ನನ್ನಿಂದ ದೂರ ಕಾಯುತ್ತಿದ್ದಳು. ಈಗ ಅವಳು ನನ್ನ ಸ್ವಭಾವವನ್ನು ಇಷ್ಟಪಟ್ಟ ಕಾರಣ ನನ್ನ ಹತ್ತಿರ ಕುಳಿತುಕೊಳ್ಳಲು ಪ್ರಾರಂಭಿಸಿದಳು. ನಾನು ಅವಳನ್ನು ಯಾವುದೇ ತಪ್ಪು ಉದ್ದೇಶದಿಂದ ನೋಡಲಿಲ್ಲ. ನಾನು ಅವಳನ್ನು ಪ್ರೀತಿಯಿಂದ ನೋಡಿದೆ. ಅವಳು ನಗುತ್ತಾ ನನ್ನ ಜೊತೆ ಮಾತನಾಡುತ್ತಿದ್ದಳು. ಮಳೆ ಬರುತ್ತಿತ್ತು. ಮಾವಿನ ಮರಗಳು ಸಾಕಷ್ಟು ದೊಡ್ಡದಾಗಿ ಬೆಳೆದಿದ್ದವು. ಮಧ್ಯಾಹ್ನವಾಗಿತ್ತು. ಮಳೆ ಜೋರಾಗಿ ಬೀಳಲು ಪ್ರಾರಂಭಿಸಿತು. ಮಳೆಯಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಏನನ್ನೂ ತಂದಿರಲಿಲ್ಲ. ಹೊಲದಲ್ಲಿ ಕಾಗದದ ಕಂಬಳಿಯಿತ್ತು. ನಾನು ಇದ್ದಕ್ಕಿದ್ದಂತೆ ಅದನ್ನು ಗಮನಿಸಿದೆ. ನಾನು ಓಡಿಹೋಗಿ ಅದನ್ನು ತೆಗೆದುಕೊಂಡು ಹೋದೆವು. ನಾವು ಒಂದು ಮಾವಿನ ಮರದ ಕೆಳಗೆ ಕುಳಿತೆವು. ನಾವು ಕಾಗದದ ಕಂಬಳಿಯನ್ನು ನಮ್ಮ ತಲೆಯ ಮೇಲೆ ಹಿಡಿದೆವು. ನಾವು ತುಂಬಾ ಹತ್ತಿರದಲ್ಲಿದ್ದೆವು. ನಮ್ಮ ಮುಖಗಳ ನಡುವೆ ಬಹಳ ಕಡಿಮೆ ಅಂತರವಿತ್ತು. ಅವಳು ನನ್ನ ಕಣ್ಣುಗಳನ್ನು ನೋಡುತ್ತಿದ್ದಳು ಮತ್ತು ನಾನು ಅವಳ ಕಣ್ಣುಗಳನ್ನು ನೋಡುತ್ತಿದ್ದೆ. ನನಗೆ ಇನ್ನೂ ಮಳೆಯ ಅರಿವಿರಲಿಲ್ಲ. ನಿಧಾನವಾಗಿ ನಮ್ಮ ತುಟಿಗಳು ಪರಸ್ಪರ ಹತ್ತಿರವಾದವು ಮತ್ತು ನಾವು ಮುತ್ತಿಟ್ಟೆವು. ನನಗೆ ತುಂಬಾ ಸಂತೋಷವಾಯಿತು. ಮಳೆಯಲ್ಲಿ ಅವಳು ನನ್ನನ್ನು ತಬ್ಬಿಕೊಂಡಳು ಮತ್ತು ನಾವು ಮುತ್ತಿಟ್ಟೆವು. ಮಳೆ ಇದ್ದಕ್ಕಿದ್ದಂತೆ ನಿಂತು ನಮಗೆ ಪ್ರಜ್ಞೆ ಬಂದಿತು. ರೋಹಿಣಿ ಕೆಂಪಾಗಿದ್ದಳು. ನಂತರ ಅವಳು ಹೊಲದಲ್ಲಿ ಕೆಲಸಕ್ಕೆ ಮರಳಿದಳು. ನಾನು ಈಗ ಅವಳನ್ನು ಹುಚ್ಚನಂತೆ ಪ್ರೀತಿಸುತ್ತಿದ್ದೇನೆ. ನಾನು ರೋಹಿಣಿಯನ್ನು ಎಲ್ಲಾ ಸಮಯದಲ್ಲೂ ನೋಡುತ್ತಿದ್ದೇನೆ. ನಾನು ಆ ಸಂಜೆ ಮನೆಗೆ ಹೋದೆ, ಆದರೆ ಆ ರಾತ್ರಿ ನನಗೆ ನಿದ್ರೆ ಬರಲಿಲ್ಲ. ನಾನು ಹಾಸಿಗೆಯಲ್ಲಿ ಅತ್ತಿತ್ತು ತಿರುಗುತ್ತಲೇ ಇದ್ದೆ. ನಾನು ಅವಳ ಕನಸು ಕಾಣುತ್ತಿದ್ದೇನೆ. ಅವಳು ನನ್ನ ಕಣ್ಣನ್ನು ಬಿಡುತ್ತಿರಲಿಲ್ಲ. ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ಅವಳು ನನ್ನ ಮುಂದೆಯೇ ನಿಂತಿದ್ದಾಳೆಂದು ನನಗೆ ಅನಿಸುತ್ತಲೇ ಇತ್ತು. ನನಗೆ ಅವಳನ್ನು ಗ್ರಹಿಸಲು ಸಾಧ್ಯವಾಯಿತು. ಮರುದಿನ ನಾನು ಅವಳನ್ನು ಕರೆದುಕೊಂಡು ಹೋಗಲು ಹೋದೆ. ರೋಹಿಣಿ ಸುಂದರವಾದ ಸೀರೆಯನ್ನು ಧರಿಸಿದ್ದಳು. ಅವಳು ತನ್ನ ಕೂದಲನ್ನು ತೆರೆದು ಹಣೆಯ ಮೇಲೆ ಟೀಕಾವನ್ನು ಬಿಟ್ಟಿದ್ದಳು. ಅದು ಅವಳ ಮುಖವನ್ನು ಇನ್ನಷ್ಟು ಸುಂದರಗೊಳಿಸಿತು. ಕಾರು ಹಳ್ಳಿಯಿಂದ ಸ್ವಲ್ಪ ದೂರ ಓಡಿತು. ಈಗ ಯಾರೂ ಇರಲಿಲ್ಲ. ರೋಹಿಣಿ ನನ್ನ ಹತ್ತಿರ ಕುಳಿತಿದ್ದಳು. ಅವಳು ಇದ್ದಕ್ಕಿದ್ದಂತೆ ನನ್ನನ್ನು ಅಪ್ಪಿಕೊಂಡು ನನ್ನ ಭುಜದ ಮೇಲೆ ತಲೆ ಇಟ್ಟಳು. ನನಗೆ ತುಂಬಾ ಸಂತೋಷವಾಯಿತು. ನಾವಿಬ್ಬರೂ ಹೊಲ ತಲುಪಿದೆವು. ರೋಹಿಣಿ ಕೆಳಗೆ ಇಳಿದಳು. ಅವಳು ನನ್ನನ್ನೇ ನೋಡುತ್ತಿದ್ದಳು. ಅವಳು ಹೊಲಕ್ಕೆ ಹೋಗಿ ನನ್ನನ್ನು ದಿಟ್ಟಿಸಿ ನೋಡುತ್ತಾ ಹುಲ್ಲು ಕಡಿಯಲು ಪ್ರಾರಂಭಿಸಿದಳು. ಬಹುಶಃ ರೋಹಿಣಿಯೂ ನನ್ನನ್ನು ಇಷ್ಟಪಡಲು ಪ್ರಾರಂಭಿಸಿರಬಹುದು ಮತ್ತು ಅದಕ್ಕಾಗಿಯೇ ಅವಳು ಒಂದು ಹೆಜ್ಜೆ ಮುಂದಿಟ್ಟಿರಬಹುದು. ಅದು ತುಂಬಾ ಬಿಸಿಲಿನ ದಿನವಾಗಿತ್ತು. ಬಿಸಿಲು ತೀವ್ರವಾಗಿತ್ತು. ನಾವು 12 ಗಂಟೆಗೆ ಕೆಲಸ ನಿಲ್ಲಿಸಿ ಮಾವಿನ ಮರದ ಕೆಳಗೆ ಕುಳಿತೆವು. ರೋಹಿಣಿ ನನ್ನ ಬಳಿ ನೀರು ಕೇಳಿದಳು. ನಾನು ಅವಳಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು ಕೊಟ್ಟೆ. ಅವಳು ಕುಡಿಯುತ್ತಿದ್ದಳು. ಅವಳ ಸುಂದರವಾದ ಕುತ್ತಿಗೆಯ ಕೆಳಗೆ
ಹರಿಯುವ ನೀರಿನ ಹರಿವು ನನಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ತುಂಬಾ ಸುಂದರಿ ಮತ್ತು ಕಾಂತಿಯುತಳಾಗಿದ್ದಳು. ಅವಳ ಸೂಕ್ಷ್ಮ ಆಕೃತಿ ನನ್ನನ್ನು ಅವಳತ್ತ ಆಕರ್ಷಿಸಿತು. ನಾನು ರೋಹಿಣಿಯನ್ನೇ ದಿಟ್ಟಿಸುತ್ತಲೇ ಇದ್ದೆ. ರೋಹಿಣಿ ನನ್ನನ್ನು ಕೇಳಿದಳು, ನೀನು ಏನು ನೋಡುತ್ತಿದ್ದೀಯಾ? ನಾನು ಹೇಳಿದೆ, ನಾನು ನಿನ್ನ ಸೌಂದರ್ಯವನ್ನು ನೋಡುತ್ತಿದ್ದೇನೆ. ನೀನು ತುಂಬಾ ಸುಂದರವಾಗಿ ಕಾಣುತ್ತೀಯ. ನೀನು ಮರುಮದುವೆಯಾಗಬೇಕಿತ್ತು. ಅವಳು ಹೇಳಿದಳು, ನನಗೆ ಒಳ್ಳೆಯ ವ್ಯಕ್ತಿ ಸಿಕ್ಕಲಿಲ್ಲ ಮತ್ತು ಕೆಲಸದ ಕಾರಣದಿಂದಾಗಿ ನನಗೆ ಸಮಯವಿರಲಿಲ್ಲ. ನಾನು ಬಡವಳು. ನನ್ನ ಕಡೆಗೆ ಯಾರು ಗಮನಹರಿಸುತ್ತಾರೆ? ನಾನು ಹೇಳಿದೆ, ನನಗೆ ನಿನ್ನನ್ನು ನಿಜವಾಗಿಯೂ ಇಷ್ಟ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ. ರೋಹಿಣಿಯ ಕಣ್ಣುಗಳು ತಕ್ಷಣ ಕಣ್ಣೀರಿನಿಂದ ತುಂಬಿದವು. ನಂತರ ಅವಳು ಎದ್ದು ನನ್ನ ಪಕ್ಕದಲ್ಲಿ ಕುಳಿತಳು. ಅವಳು ತನ್ನ ತಲೆಯನ್ನು ನನ್ನ ಮಡಿಲಲ್ಲಿ ಇಟ್ಟು ನನ್ನತ್ತ ನೋಡಿದಳು. ನಾನು ಅವಳ ಕಣ್ಣುಗಳನ್ನು ನೋಡುತ್ತಲೇ ಇದ್ದೆ. ನಾನು ಅವಳ ಕೈಯನ್ನು ಹಿಡಿದೆ ಮತ್ತು ನಾವು ಮುತ್ತು ಕೊಡಲು ಮತ್ತು ಪ್ರೀತಿಸಲು ಪ್ರಾರಂಭಿಸಿದೆವು. ನಾವಿಬ್ಬರೂ ತುಂಬಾ ಸಂತೋಷಪಟ್ಟೆವು. ರೋಹಿಣಿ ನನ್ನೊಂದಿಗೆ ಮಾತನಾಡುತ್ತಾ, ನೀನು ತುಂಬಾ ಒಳ್ಳೆಯವನು. ನಾನು ನಿನ್ನನ್ನೂ ಪ್ರೀತಿಸುತ್ತಿದ್ದೇನೆ. ಮದುವೆಯಾಗೋಣ ಎಂದು ಹೇಳುತ್ತಿದ್ದಳು. ನಾನು ರೋಹಿಣಿಯನ್ನು ಮದುವೆಯಾಗಲು ಒಪ್ಪಿಕೊಂಡೆ. ಈಗ ರೋಹಿಣಿ ಪ್ರತಿದಿನ ಕೆಲಸಕ್ಕೆ ಬರಲು ಪ್ರಾರಂಭಿಸಿದಳು. ನಾವು ಒಬ್ಬರನ್ನೊಬ್ಬರು ನೋಡುತ್ತಿದ್ದೆವು ಮತ್ತು ಒಬ್ಬರನ್ನೊಬ್ಬರು ಆಳವಾಗಿ ಪ್ರೀತಿಸುತ್ತಿದ್ದೆವು. ನಮ್ಮ ಹೃದಯಗಳು ಅಂತಿಮವಾಗಿ ಭೇಟಿಯಾದವು. ಕೆಲವೇ ದಿನಗಳಲ್ಲಿ ನಾವು ಹಳ್ಳಿಯ ದೇವಸ್ಥಾನದಲ್ಲಿ ಮದುವೆಯಾದೆವು. ಈಗ ರೋಹಿಣಿ ಮತ್ತು ನಾವು ಒಟ್ಟಿಗೆ ವಾಸಿಸುತ್ತೇವೆ. ನಾವು ತುಂಬಾ ಸಂತೋಷವಾಗಿದ್ದೇವೆ. ಸಮಾಜವು ನಮ್ಮನ್ನು ನಿಂದಿಸಿತು, ಆದರೆ ನಾವು ಅವರ ಮಾತುಗಳನ್ನು ಲೆಕ್ಕಿಸಲಿಲ್ಲ. ಈಗ ರೋಹಿಣಿ ಗರ್ಭಿಣಿಯಾಗಿದ್ದಾಳೆ. ಈಗ ರೋಹಿಣಿ ತಾಯಿಯಾಗುವ ಕನಸು ಕಾಣುತ್ತಿದ್ದಾಳೆ. ನನಗೂ ತಂದೆಯಾಗುವ ಕನಸು ಇದೆ. ನಾನು ಬಹಳ ದಿನಗಳಿಂದ ಪಾಲಿಸುತ್ತಿದ್ದ ಪ್ರೀತಿಯನ್ನು ಕಂಡುಹಿಡಿದಿದ್ದೇನೆ. ನಾವಿಬ್ಬರೂ ತುಂಬಾ ಸಂತೋಷವಾಗಿದ್ದೇವೆ. ಸ್ನೇಹಿತರು ಮತ್ತು ಸಹೋದರಿಯರು. ನಾನು ರೋಹಿಣಿಯನ್ನು ಮದುವೆಯಾಗಿದ್ದೆ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ನಾನು ಮಾಡಿದ್ದು ಸರಿಯೋ ತಪ್ಪೋ? ದಯವಿಟ್ಟು ಕಾಮೆಂಟ್ಗಳಲ್ಲಿ ತಿಳಿಸಿ. ಕೆಲವೊಮ್ಮೆ ಜೀವನ ನಮ್ಮಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತದೆ. ಆದರೆ ವಿಧಿಯ ಒಂದು ತಿರುವಿನಲ್ಲಿ ನಮಗೆ ಮತ್ತೆ ಬದುಕಲು ಭರವಸೆ ನೀಡುವ ವ್ಯಕ್ತಿಯನ್ನು ಕಂಡುಹಿಡಿಯುತ್ತೇವೆ. ನನ್ನ ಹೆಂಡತಿ ಸೇಜಲ್ ನನ್ನ ಜೀವನವನ್ನು ತೊರೆದರು. ಆದರೆ ನಾನು ರೋಹಿಣಿಯನ್ನು ಕಂಡುಹಿಡಿದೆ. ದುಃಖವನ್ನು ಗೆಲ್ಲಲು ಸುಲಭವಲ್ಲ, ಆದರೆ ಎರಡು ಮುರಿದ ಹೃದಯಗಳು ಒಂದಾದಾಗ ಅಲ್ಲಿ ನಿಜವಾದ ಪ್ರೀತಿ ಹುಟ್ಟುತ್ತದೆ. ನಮ್ಮ ಕಥೆಯೇನೆಂದರೆ, ಜೀವನ ನಮಗೆ ಎರಡನೇ ಅವಕಾಶಗಳನ್ನು ನೀಡುತ್ತದೆ. ನಾವು ಆ ಕ್ಷಣದ ಕಾಯಬೇಕು. ನಮ್ಮ ಜೀವನ ಕಥೆ ನಿಮಗೆ ಹೇಗೆ ಇಷ್ಟವಾಯಿತು? ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್